ಮಗನಿಗೆ ಹೆಣ್ಣು ಹುಡುಕಿ ಕೊಡುವಂತೆ ಪೊಲೀಸರಿಗೆ ಮನವಿ ಮಾಡಿದ ಅಜ್ಜಿ. ನನಗೆ ಯಾವುದೇ ಸಮಸ್ಯೆ ಇಲ್ಲ, ನನ್ನ ಮಗನಿಗೆ ಹೆಣ್ಣು ಹುಡುಕಿ ಕೊಡಿ ಎಂದ ವೃದ್ಧೆ. ಪೊಲೀಸ್ ಇಲಾಖೆ ಜಾರಿಗೆ ತಂದಿರುವ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದಡಿಯಲ್ಲಿ ಸಮಸ್ಯೆ ಆಲಿಸಲೆಂದು ಮನೆ ಮನೆಗೆ ಹೋದ ಪೊಲೀಸರಿಗೆ ಅಜ್ಜಿಯೊಬ್ಬರು ವಿಭಿನ್ನ ಬೇಡಿಕೆ ಇಟ್ಟಿದ್ದಾರೆ. ಮಧುಗಿರಿ ತಾಲೂಕಿನ ಬಡವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡೇರಿ ಗ್ರಾಮಕ್ಕೆ ಪೊಲೀಸ್ ರಂಗನಾಥ್ ತಂಡವು ಸತೀಶ್ ಎಂಬುವರ ಮನೆಗೆ ಹೋಗಿ ಏನಾದರೂ ಸಮಸ್ಯೆಗಳಿದ್ದರೆ ತಿಳಿಸಿ ಎಂದಾಗ ಮನೆಯಲ್ಲಿದ್ದ ಅಜ್ಜಿಯು ನನ್ನ ಮಗನಿಗೆ ಹೆಣ್ಣು ಹುಡುಕಿ ಕೊಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ. ಅಜ್ಜಿಯ ಬೇಡಿಕೆಯನ್ನ ಆಲಿಸಿದ ಪೊಲೀಸರು ಈ ಬಗ್ಗೆ ಮೇಲಾಧಿಕಾರಿಗಳೊಂದಿಗೆ ಮಾತನಾಡುತ್ತೇವೆ ಎಂದು ಹೇಳಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ನೋಡ್ರಮ್ಮ, ನಾವು ಬಡವನಹಳ್ಳಿ ಸ್ಟೇಷನ್ ಇಂದ ಬಂದಿದ್ದೀವಿ. ಮನೆ ಪೊಲೀಸು ಅಂತ ನಾವು ನಿಮ್ ಮನೆ ಹತ್ರ ಬಂದಿದ್ದೀವಿ. ನಿಮ್ದು ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ನೀವು ಹೇಳ್ಕೋಬಹುದು. ಏನೇ ಸಮಸ್ಯೆ ಇದ್ರು ನಾವು ಅದನ್ನ ಬಗೆಹರಿಸಕ್ಕೆ ಒಂದ್ ಸ್ವಲ್ಪ ಪ್ರಯತ್ನ ಪಡ್ತೀವಿ. ಯಾರಿಗೆ? ಮಗನಿಗೆ? ಸರಿ, ನಮ್ಮ ಆಯ್ತು. ಮಗನಿಗೆ ಹೆಣ್ಣು ಅಂತ ಅಂದ್ರೆ ನೋಡೋಣ, ಅದನ್ನ ನಾವು ನಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀವಿ. ಮಾತಾಡಿ ಏನು ಮಾಡ್ಬೋದು ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ವಿಚಾರ ಮಾಡಿ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀವಿ. ಇಷ್ಟು ಬಿಟ್ರೆ ಇನ್ನೇನಿದೆ ಸಮಸ್ಯೆ? ಲೈಟ್ ಕಮ್ದಾಗೆ ಲೈಟ್ ಗಿಟ್ ಇರ್ತಾವ? ಹೌದ್ರಾ? ಸರಿ ನಮ್ಮ ಆಯ್ತಮ್ಮ. ಓಕೆ. ನೋಡ್ರಮ್ಮ, ನಾವು ಬಡವನಹಳ್ಳಿ ಸ್ಟೇಷನ್ ಇಂದ ಬಂದಿದ್ದೀವಿ. ಮನೆ ಪೊಲೀಸು ಅಂತ ನಾವು ನಿಮ್ ಮನೆ ಹತ್ರ ಬಂದಿದ್ದೀವಿ. ನಿಮ್ದು ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ನೀವು ಹೇಳ್ಕೋಬಹುದು. ಏನೇ ಸಮಸ್ಯೆ ಇದ್ರು ನಾವು ಅದನ್ನ ಬಗೆಹರಿಸಕ್ಕೆ ಒಂದ್ ಸ್ವಲ್ಪ ಪ್ರಯತ್ನ ಪಡ್ತೀವಿ. ಯಾರಿಗೆ? ಮಗನಿಗೆ? ಸರಿ ನಮ್ಮ ಆಯ್ತು. ಮಗನಿಗೆ ಹೆಣ್ಣು ಅಂತ ಅಂದ್ರೆ ನೋಡೋಣ, ಅದನ್ನ ನಾವು ನಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀವಿ. ಮಾತಾಡಿ ಏನು ಮಾಡ್ಬೋದು ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ವಿಚಾರ ಮಾಡಿ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀವಿ. ಇಷ್ಟು ಬಿಟ್ರೆ ಇನ್ನೇನಿದೆ ಸಮಸ್ಯೆ? ಲೈಟ್ ಕಮ್ದಾಗೆ ಲೈಟ್ ಗಿಟ್ ಇರ್ತಾವ? ಹೌದ್ರಾ? ಸರಿ ನಮ್ಮ ಆಯ್ತಮ್ಮ. ಓಕೆ. ಸಾರ್ವಜನಿಕರು ಹಾಗೂ ಪೊಲೀಸರ ನಡುವೆ ವಿಶ್ವಾಸ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರವು ಈ ಯೋಜನೆಯನ್ನ ಜಾರಿ ಮಾಡಿದೆ. ಇದರಿಂದ ಪೊಲೀಸರಿಗೆ ಒಂದು ಹೊಸ ಅನುಭವದ ಜೊತೆಗೆ ಪ್ರಸ್ತುತ ಸಮಾಜದಲ್ಲಿ ಮದುವೆಯಾಗಲು ಹೆಣ್ಣಿಗಾಗಿ ಪರದಾಡಿ ಸೋತು ಸುಣ್ಣವಾಗಿರುವ ಯುವಕರು ಹಾಗೂ ಅವರ ಪೋಷಕರ ವೇದನೆಗೆ ಇಂತಹ ಘಟನೆಗಳು ಸಾಕ್ಷಿಯಾಗಿವೆ. ನೋಡ್ರಮ್ಮ, ನಾವು ಬಡವನಹಳ್ಳಿ ಸ್ಟೇಷನ್ ಇಂದ ಬಂದಿದ್ದೀವಿ. ಮನೆ ಪೊಲೀಸು ಅಂತ ನಾವು ನಿಮ್ ಮನೆ ಹತ್ರ ಬಂದಿದ್ದೀವಿ. ನಿಮ್ದು ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ನೀವು ಹೇಳ್ಕೋಬಹುದು. ಏನೇ ಸಮಸ್ಯೆ ಇದ್ರು ನಾವು ಅದನ್ನ ಬಗೆಹರಿಸಕ್ಕೆ ಒಂದ್ ಸ್ವಲ್ಪ ಪ್ರಯತ್ನ ಪಡ್ತೀವಿ. ಯಾರಿಗೆ? ಮಗನಿಗೆ? ಸರಿ ನಮ್ಮ ಆಯ್ತು.